ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣ ಶರಣ. ಈ ಹಿಂದಿನ ಚಿಂತನದಲ್ಲಿ ಭಕ್ತಿಯ ವಿಷಯವಾಗಿ ಪ್ರಾರಂಭ ಮಾಡೋಣ ಅಂತ ಹೇಳಿದ್ದೆ. ನಿನ್ನೆ ಮತ್ತು ಮೊನ್ನೆ ನನಗೆ ಬರಕ್ ಸಾಧ್ಯ ಆಗಲಿಲ್ಲ. ಹಾಗಾಗಿ ಮೊನ್ನಿನ ದಿನ ಬಸವಶ್ರೀ ಅವರ ಚಿಂತನವನ್ನ ಕೇಳಿದಿರ. ನಿನ್ನೆ ಓಂಕಾರಕ್ಕವರ ಚಿಂತನ ಕೇಳಿದಿರ. ಆದ್ರೆ ಅವರು ಯಾಕೋ ರೆಕಾರ್ಡಿಂಗ್ ಮಾಡಕ್ ಬಿಟ್ಟಿಲ್ಲ, ಬೇಡ ಅಂತ ಹೇಳಿ 2 ದಿನಗಳು ಅದು ಗ್ಯಾಪ್ ಎಷ್ಟೋ ದಿನಗಳ ಗ್ಯಾಪ್ ಆದಂಗೆ ಆಗ್ಬಿಡ್ತು. ನನಗೇನೆ ಅನ್ನಿಸ್ತ 2 ದಿನಗಳು ಬರಕ್ಕಾಗ್ಲಿಲ್ಲ ಅಂತ ಹೇಳಿ. ಅಂದ್ರೆ ಆರೋಗ್ಯದ ಕಾರಣದಿಂದ. ಇವತ್ತು ಮತ್ತೆ ಬರಕ್ ಸಾಧ್ಯ ಆಗಿದೆ. ಭಕ್ತಿಯ ವಿಷಯವಾಗಿ ಅದನ್ನೇ ಮುಂದುವರಿಸೋಣ. ಶ್ರವಣ ಭಕ್ತಿ ಮೊದಲನೇ ನವವಿಧ ಭಕ್ತಿಗಳಲ್ಲಿ ಶ್ರವಣ ಭಕ್ತಿ ಮೊದಲನೇದು. ನವವಿಧ ಅಂದ್ರೆ 9 ರೀತಿಯ ಭಕ್ತಿ. ಇನ್ನು ಶರಣರು 6 ವಿಧದ ಭಕ್ತಿಯನ್ನು ಹೇಳ್ತಾರೆ. ಮರ್ಷಟಸ್ಥಲದಲ್ಲಿ ಭಕ್ತಿ 6 ಪ್ರಕಾರವಾಗಿ, ಒಂದೇ ಭಕ್ತಿ 6 ಪ್ರಕಾರ ಇರುತ್ತೆ. 6 ಸ್ಥಳಗಳಲ್ಲಿ 6 ರೀತಿಯಲ್ಲಿ ಪಕ್ವ ಆಗ್ತಾ ಕಡೆಗೆ ಸಮರಸ ಭಕ್ತಿ ಅಂತ ಕೂಡ ಅವ್ರು ಬೆಳೆಸ್ತಾರೆ. ಶ್ರದ್ಧಾ ಅಲ್ಲಿಂದ ಪ್ರಾರಂಭ ಆಗುತ್ತೆ. ಶ್ರದ್ಧಾ ಭಕ್ತಿ, ನಿಷ್ಠಾ ಭಕ್ತಿ, ಅವಧಾನ ಭಕ್ತಿ, ಅನುಭಾವ ಭಕ್ತಿ, ಆನಂದ ಭಕ್ತಿ, ಸಮರಸ ಭಕ್ತಿ. ಈ ಒಂದು ವಿಭಾಗ ಏನಿದೆ ಅದು ಭಾರತೀಯ ಭಕ್ತಿ ಪರಂಪರೆಯಲ್ಲಿ ಮತ್ತೆಲ್ಲೂ ಸಿಗೋದಿಲ್ಲ ಅಂತ ನನ್ಗನ್ಸುತ್ತೆ. ಸಿದ್ಧಾಂತ ಶಿಖಾಮಣಿ ಆಗ್ಲಿ, ಕೆಲವು ಆಗಮಗಳು ಇತ್ತೀಚೆಗೆ ರಚನೆ ಆದಂತಹದ್ದು. ಸಿದ್ಧಾಂತ ಶಿಖಾಮಣಿ ಬಹಳ ಹಿಂದಿಂದು ಅಂತ ತಿಳ್ಕೊಂಡಿದ್ರು. ಬಹಳ ಹಿಂದಿಂದೇನಲ್ಲ ಅದು. ಭಾಷಾ ಪಂಡಿತರು, ಸಂಶೋಧಕರು, ವಿದ್ವಾಂಸರು ಅದನ್ನ 18ನೇ ಶತಮಾನದಿಂದ ಈಚೆಗೆ ಅಂತ ಹೇಳಿ ನಿರ್ಣಯ ಮಾಡಿದ್ದಾರೆ. ಹಾಗಾಗಿ ತ್ಯಾಗಾಂಗ, ಭೋಗಾಂಗ, ಯೋಗಾಂಗ, ಈ ಶಟಸ್ಥಲ ಪದ್ಧತಿ ಮತ್ತು ಈ 6 ರೀತಿಯ ಭಕ್ತಿ ಇದೆಲ್ಲವೂ ಕೂಡ ಅನುಭವ ಮಂಟಪದಲ್ಲಿ ವಿಶೇಷವಾಗಿ ಚನ್ನಬಸವಣ್ಣನವರ ಒಂದು ಜ್ಞಾನದ ಪರಿಣಾಮವಾಗಿ ನಮಗೆಲ್ಲ ಸಿಕ್ತು ಅನ್ನುವಂತಹದ್ದನ್ನು ನಾವು ತಿಳ್ಕೋಬೇಕು. ಹಾಗಾದ್ರೆ ಈ ನವವಿಧ ಭಕ್ತಿಗಳಿದಾವಲ್ಲ, ಶ್ರವಣಂ, ಕೀರ್ತನಂ, ಶಂಭೋ ಸ್ಮರಣಂ, ಅರ್ಚನಂ, ವಂದನಂ, ಪಾದ ಸೇವನಂ, ದಾಸ್ಯಂ, ಸಖ್ಯಂ, ಆತ್ಮ ನಿವೇದನಂ, ಇವು ನವವಿಧ ಭಕ್ತಿಗಳು ಅಂತ ಹೇಳ್ತಾರೆ. ಶ್ರವಣ ಭಕ್ತಿ, ಕೀರ್ತನ, ಶಂಭೋ ಸ್ಮರಣ, ಅರ್ಚನ, ವಂದನ, ಪಾದ ಸೇವನ, ದಾಸ್ಯಂ, ಸಖ್ಯಂ, ದಾಸ್ಯ, ಸಖ್ಯ, ಆತ್ಮನಿವೇದನ. ಈ ಅಷ್ಟು ರೀತಿಯ 9 ಭಕ್ತಿಗಳು
ಶರಣರ ಶ್ರದ್ಧಾ ಭಕ್ತಿ ಒಳಗೆ ಬಂದ್ಬಿಡ್ತವೆ. ಇದನ್ನ ನಾವು ಸರಿಯಾಗಿ ತಿಳ್ಕೋಬೇಕು. ಶರಣರ ಶ್ರದ್ಧಾ ಭಕ್ತಿಯಲ್ಲಿ ಈ 9 ಭಕ್ತಿಗಳು ಸಮ್ಮಿಲನಗೊಂಡಿದೆ, ಸಮರಸಗೊಂಡಿದ್ದಾವೆ. ಭಕ್ತಿಯ ಪ್ರಾರಂಭಾವಸ್ಥೆಯಲ್ಲಿರ್ತಕ್ಕಂಥವರು ಇವುಗಳನ್ನ ತಿಳ್ಕೊಳ್ಳೋದು ಬಹಳ ಒಳ್ಳೆಯದು. ಭಕ್ತಿ ಅನ್ನೋದೇ ಬಹಳ ಶ್ರೇಷ್ಠ. ಅದು ಯಾವ ಪದ್ಧತಿದಾರ ಆಗಿರ್ಲಿ, ಅವರು ಯಾರೇ ಹೇಳಿರ್ಲಿ, ಮತ್ತು ಈ ಭಾರತೀಯ ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ ಯೋಗ, ಭಕ್ತಿ, ಜ್ಞಾನ, ವೈರಾಗ್ಯಗಳೇನಿದಾವೆ ಇವು ಸ್ಥಾಪಿತ ವ್ಯವಸ್ಥೆಗಿಂತ ಹೆಚ್ಚಾಗಿ ಸಾಧಕ ವ್ಯವಸ್ಥೆಗೆ ಹೊಂದಿಕೊಳ್ಳುತ್ತವೆ. ಸ್ಥಾಪಿತ ವ್ಯವಸ್ಥೆ ಅಲ್ಲ ಇದು. ಅದಕ್ಕೆ ಈಗ ನಾರದರ ಅನುಯಾಯಿಗಳು ಬಹಳ ಜನ ಇದ್ದಾರೆ ಅಂತ ಏನಿಲ್ಲ. ಈ ಶ್ರವಣಂ ಬಹಳ ಅದ್ಭುತವಾದ ವಿಂಗಡಣೆ ಇದೆ. ನಾರದರ ಭಕ್ತಿ ಸೂತ್ರ ಇದೆಯಲ್ಲ, ಬಹಳ ಅದ್ಭುತವಾಗಿ ಅದನ್ನ ವಿಭಾಗ ಮಾಡಿದ್ದಾರೆ, ನವವಿಧ ಭಕ್ತಿಗಳನ್ನ. ಆದ್ರೆ ಅವರು ಒಂದು ಪಂಥ, ಭಕ್ತಿ ಪಂಥ ಅಥವಾ ನಾರದ ಪಂಥ ಏನು ಸ್ಥಾಪನೆ ಮಾಡಲಿಲ್ಲ. ಅವ್ರಿಗೆ ಅವರು ಧ್ಯಾನದ ಉನ್ನತ ಸ್ಥಿತಿಯಲ್ಲಿದ್ದಾಗ, ಭಾವನೆಯ ಉನ್ನತ ಸ್ಥಿತಿಯಲ್ಲಿದ್ದಾಗ ಬಂದು ಅದನ್ನು ಬರೆದು ಇಟ್ಟರು, ಭಕ್ತಿ ಸೂತ್ರ ಅಂತ ಮಾಡಿದ್ರು. ಅದನ್ನು ಯಾರು ಇಷ್ಟಪಡ್ತಾರೋ, ಸಾಧನೆ ಮಾಡ್ತಾರೋ ಅವರೆಲ್ಲರೂ ಅದನ್ನ ತಗೊಳ್ಳೋದು, ಸಾಧನೆ ಮಾಡೋದು. ಇದಿತ್ತು. ಮತ ಧರ್ಮಗಳ ಪ್ರಭಾವ, ಅತೀ ಪ್ರಬಲ ಹೋರಾಟ ಪರಿಣಾಮ ನಮ್ಮಲ್ಲೂ ಸಣ್ಣ ಪುಟ್ಟದಾಗ ನಡೀತಿತ್ತು. ಬ್ರಿಟಿಷರು ಬಂದ್ಮೇಲೆ ಅದು ಜಾಸ್ತಿ ಆಯ್ತು, ಮುಸಲ್ಮಾನರು ಬಂದ್ಮೇಲೆ ಜಾಸ್ತಿ ಆಯ್ತು. ಆದ್ರೆ ವಾಸ್ತವಿಕವಾಗಿ ಭಕ್ತಿ ಮಾರ್ಗದಲ್ಲಿರೋರು ಭಕ್ತಿ, ಜ್ಞಾನ, ವೈರಾಗ್ಯ ಈ ಮಾರ್ಗದವ್ರು ಹೊಡೆದಾಡೋರು ಈ ಮಾರ್ಗಕ್ಕೆ ಬರ್ತಿರ್ಲಿಲ್ಲ. ಅಥವಾ ರಾಜರುಗಳು ಅಲ್ಲೇ ಹೊಡೆದಾಡ್ತಿದ್ರು, ಅದಕ್ಕೆ ರಾಜ್ಯನೂ ಕಾರಣ ಆಗ್ತಿತ್ತು. ಸುಮ್ಮನೆ ಭಕ್ತಿ ಹೆಸರಲ್ಲಿ ಹೊಡೆದಾಡ್ತಿದ್ರು ಅಷ್ಟೇ. ಗುರುಗಳ ಮಟ್ಟಕ್ಕೇನು ಏರ್ತಿರ್ಲಿಲ್ಲ ಅಂತ ಅನ್ಸುತ್ತೆ, ಅಥವಾ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದ್ರೆ ಅಲ್ಲೂ ಹೊಡೆದಾಟಗಳಿದ್ವು ಅನ್ಸುತ್ತೆ. ಆದ್ರೆ ಹೊಡೆದಾಟಗಳಿದ್ರೂ ಕೂಡ ವಿಕಾಸ ಆಗ್ತಾ ಇತ್ತು. ಈ ಮಾರ್ಗ ತುಂಬಾ ಚೆನ್ನಾಗಿ ವಿಕಾಸ ಆಗ್ತಾ ಇತ್ತು. ಹಾಗೆ ವಿಕಾಸ ಆದ ಪರಿಣಾಮವಾಗಿ ನವವಿಧ ಭಕ್ತಿಗಳು, ಶ್ರವಣಂ, ಕೀರ್ತನಂ, ಅಂದ್ರೆ ಮೊದಲು ಶ್ರವಣ ಮಾಡುವಂಥದ್ದು, ಇದು ಭಕ್ತಿ ಅಂತ ಹೇಳಿದ್ರು. ಶ್ರದ್ಧೆಯಿಂದ ಕೇಳೋದು ಕೂಡ ಒಂದು ಭಕ್ತಿ ಅಂತ ಹೇಳಿದ್ರು. ಹೌದು, ಯಾರಿಗೆ ಚೆನ್ನಾಗಿ ಕೇಳಕ್ ಬರ್ತದೋ ಅವ್ರಿಗೆ ಸುಮ್ಮನೆ ಇರಕ್ಕಾಗಲ್ಲ. ಈಗ ನೀವು ಒಂದೊಳ್ಳೆ ಇಷ್ಟವಾದ ಹಾಡನ್ನ ಬಹಳ ಸಾರಿ ಕೇಳಿದ್ರಿ ಅಂತ ಇಟ್ಕೊಳ್ಳಿ, ನೀವು ಸಂಗೀತಕಾರ ಇರ್ಲಿ ಬಿಡ್ಲಿ, ಸಹಜವಾಗಿ ನಿಮ್ಗೆ ಹಾಡಕ್ ಬಂದ್ಬಿಡ್ತದ. ಒಂದ್ಸಾರಿ ಕೇಳಿದ್ರೇನೆ ಸುಮ್ಮನೆ ಗುನ್ಗುನ್ಸಕ್ ಶುರು ಮಾಡ್ತೀರ. ಇನ್ನು 10 ಸಾರಿ 100 ಸಾರಿ ಕೇಳಿದ್ರೆ ಅದು ನಿಮ್ಮ ಒಳಗಡೆ ಉಳ್ಕೊಂಡ್ಬಿಡುತ್ತೆ. ನೀವು ಅವ್ರಂಗೆ ಹಾಡಕ್ ಹೋಗ್ತೀರಾ. ಈ ಎಳುವ ಕಡಲೊಳು ಹಾಡ ಬರ್ತಿತ್ತಲ್ಲ, ನಂಗೆ ತುಂಬಾ ಇಷ್ಟ ಆಗಿತ್ತು, ಅಭ್ಯಾಸ ಮಾಡಿದೆ. ಅದನ್ನ ಹಾಡಿದ್ರೆ ದೂರದಲ್ಲಿ ಕೇಳಿಸ್ಕೊಂಡವ್ರು, ಏನ್ ಕಾಳಿಂಗ್ರ ಅವ್ರದ್ದು ಯಾರು ಮಾಡ್ತಿದಾರೆ, ಕಾಳಿಂಗ್ರ ಮಾಡ್ದಂಗೆ ಆಗ್ತಿದೆಯಲ್ಲ ಅಂತ ಅನ್ನೋ ಲೆಕ್ಕಕ್ಕೆ ಅದು ನನಗ್ ಬಂದ್ಬಿಟ್ಟಿತ್ತು. ಯಾವುದನ್ನ ನಾವು ಭಕ್ತಿಯಿಂದ ಪ್ರೀತಿಯಿಂದ ಕೇಳ್ತೀವೋ, 1.5 ತಿಂಗಳು ಲಿಂಗಾನಂದ ಅಪ್ಪಾಜಿಯವ್ರ ಪ್ರವಚನ ಕೇಳಿ ನನ್ನ ಧ್ವನಿ, ಆ ಶೈಲಿ ಎಲ್ಲ ಅವಾಗ ಹಂಗಾಗಿತ್ತು. ಇವಾಗ ಅದು ಬೇರೆ ಆಗಿದೆ, ಆ ಮಾತು ಬೇರೆ. ಆದ್ರೆ ಅವಾಗ ಹಂಗಾಗಿತ್ತು. ಅನುಕರಣೆ. ಕೀರ್ತನ ಅಂದ್ರೇನು? ಮೊದಲು ಶ್ರವಣ,
ಕೀರ್ತನ ಅಂತಂದ್ರೆ ಮತ್ತೆ ಮತ್ತೆ ಹಾಡೋದು, ಅದನ್ನೇ ಹಾಡೋದು, ಅದು ಒಂದು ಭಕ್ತಿನೇ. ಇಲ್ಲಿ ಶ್ರವಣ ಅನ್ನೋದು ಚೆನ್ನಾಗಿ ತಿಳ್ಕೊಂಬಿಡ ಇವತ್ತಷ್ಟೇ. ಕೇಳುವುದು, ಆ ಕೇಳುವಾಗ ಯಾವ ಉದ್ದೇಶನೂ ಇರೋದಿಲ್ಲ ಅವನಿಗೆ, ಕೇಳೋದೊಂದೇ ಉದ್ದೇಶ. 1.25 ಗಂಟೆ 1.5 ಗಂಟೆ 1 ಗಂಟೆ ಪ್ರಾರ್ಥನೆಯಿಂದ ಶುರುವಾದ್ರೆ 7ರಿಂದ 8:30ವರೆಗೂ ಇರ್ತಿತ್ತು ಸಂಜೆ ಲಿಂಗಾನಂದ ಸ್ವಾಮಿಗಳ. ಆ ಸಮಯ ಹೇಗೆ ಹೋಗ್ತಿತ್ತು ಗೊತ್ತಾಗ್ತಿರ್ಲಿಲ್ಲ, ಆ ಸಮಯ ಕಳೆದಿದ್ದೇ ಗೊತ್ತಾಗ್ತಿರ್ಲಿಲ್ಲ. ಅದು ಒಂದು ಸಮಾಧಿ ಸ್ಥಿತಿ ಆದಂಗೆ ಆಗೋಗ್ಬಿಡೋದು. ಅಷ್ಟು ಹೇಳೋರಲ್ಲೂ ಆ ಒಂದು ಶ್ರದ್ಧೆ, ಭಕ್ತಿ, ಜೊತೆಗೆ ಆ ಪರ್ಫೆಕ್ಷನ್, ತಾನು ಹೇಳೋದ್ರಲ್ಲಿ ಸಂಪೂರ್ಣ ಪರಿಣತಿ, ಪರ್ಫೆಕ್ಷನ್ ಇದ್ರೆ ಅದು ಇಷ್ಟು ಆನಂದ ಕೊಡುತ್ತೆ. ಅದು ನಾವೇನಾದ್ರೂ ಸಂಶಯಾತ್ಮಕವಾಗಿ ಹೇಳಿದ್ರೆ ಕೇಳೋರ್ಗೂ ಅದೇನು ಬಹಳ ಅದು ಒಳಗೆ ಇಳಿಯಲ್ಲ. ಲಿಂಗಾನಂದ ಸ್ವಾಮಿಗಳ ಪ್ರವಚನ ಹೆಂಗಿರ್ತಿತ್ತು ಅಂದ್ರೆ ಹಸಿಗೋಡೆಗೆ ಹರಳೋಗ್ದಂಗೆ ಅಂತ. ಹಸಿಗೋಡೆಗೆ ಒಂದು ಕಲ್ಲು ಹರಳಿಂಗ್ ಒಗದ್ರೆ ಪಟ್ ಅಂತ ಹಿಡ್ಕೊಂಡ್ಬಿಡುತ್ತೆ. ಹಂಗೆ ಕೇಳೋರು ಸಾಮಾನ್ಯರಿರ್ಲಿ, ವಿದ್ವಾಂಸರಿರ್ಲಿ, ಪಂಡಿತರಿರ್ಲಿ, ಯಾರೇ ಇರ್ಲಿ, ಅವನಿನ್ನೂ ವಿದ್ವಾಂಸರಿಗೆ ಪಂಡಿತರಿಗೆ ಅವರದ್ದು ಹಿಡಿಸ್ತಿತ್ತು ಎಲ್ಲ ಗೊತ್ತಿಲ್ಲ, ಬರ್ತಾ ಬರ್ತಾ ಕೊನೆಗೆ. ಆದ್ರೆ ಸಾಮಾನ್ಯ ಜನರಿಗೆ, ಸಾಧಕರಿಗೆ, ನೊಂದ ಜೀವಗಳಿಗೆ, ಏನಾದ್ರೂ ಹೊಸ ಮಾರ್ಗ ಹುಡುಕ್ತಿರ್ತಕ್ಕಂಥವ್ರಿಗೆ ತುಂಬಾ ಚೆನ್ನಾಗಿ ಹಿಡಿಸ್ತಿತ್ತು. ಅವರು 1.5 ತಿಂಗಳಲ್ಲಿ ಏನಾದ್ರು ಒಂದು ನಿರ್ಣಯ ತಗೊಳ್ಳೇಬೇಕು, ಹಂಗ್ ಮಾಡ್ತಿತ್ತು. ಏನಾರು ಒಂದು ನಿರ್ಣಯ ತಗೋಬೇಕು. ಒಂದು ಊರಲ್ಲಿ ಅವ್ರ ಪ್ರವಚನಕ್ಕೆ ಹೋದ್ರಂದ್ರೆ 4-5 ಜನ ಬಿಟ್ಟು ಬರ್ತಿದ್ರು. ಒಬ್ಬ ಡ್ರೈವರ್ ಬರ್ತಿದ್ದ, ಒಬ್ಬ ಮತ್ತೇನೋ ಪ್ರೊಫೆಷನ್ ಮಾಡೋನ್ ಬರ್ತಿದ್ದ, ಒಬ್ಬ ಸಾಧಕ. ಎಷ್ಟು ಫಿಕ್ಸ್ ಆಗೋಗ್ಬಿಟ್ಟಿತ್ತದು. ಬಂದವ್ರು ಎಷ್ಟು ಜನ ಉಳಿತಿದ್ರು ಬಿಡ್ತಿದ್ರು, ಸೆಕೆಂಡ್ರಿ ಅದು 2ನೇದು ಅದು ಬರ್ತಿದ್ರು. ಅಂತಹ ಅದ್ಭುತವಾದಂತಹ ರೀತಿನಲ್ಲಿ ಹೇಳ್ತಿದ್ರು ಅವರು. ಅದನ್ನ ಕೇಳೋ ಕೂಡ ಶ್ರದ್ಧೆ ಇರಬೇಕು. ಮತ್ತು ಕೇಳುವಾಗ ಮನಸ್ಸಿನಲ್ಲಿ ಒಂದು ಪರಿಪಕ್ವ ಭಾವ ಇರ್ಬೇಕಾಗತ್ತೆ. ಹಣ್ಣಾಗಿರ್ಬೇಕು ಸ್ವಲ್ಪ ಮನಸ್ಸು ಕೇಳೋದಕ್ಕೂ ಕೂಡ. ಯಾಕಂದ್ರೆ ನಾನು ಕೇಳುವಾಗ ನನ್ನ ಸ್ನೇಹಿತರಿಗೆ 4 ಜನರಿಗೆ ಕರ್ಕೊಂಡು ಹೋಗ್ತಿದ್ದೆ. ಒಂದೊಂದು ದಿವಸ 1-2 4 ಜನರಿಗೆ ಕರ್ಕೊಂಡು ಹೋದೆ. ಅವ್ರಿಗೆ 1 ದಿವಸಕ್ಕೆ ಸುಸ್ತಾಗೋಗ್ಬಿಡ್ತು. ಇದೇನ್ ಕೇಳ್ತೀಯೋ ಅಂತ ಅನ್ನೋರು. ಅಂದ್ರೆ ಅವ್ರ ಮಟ್ಟ ಅಷ್ಟೇ, ಅದು ಎಲ್ರಿಗೂ ಎಲ್ಲದೂ ಹಿಡಿಸುತ್ತೆ ಅಂತ ಅಲ್ಲ. ಅದು ಯೋಗ ಇರಬೇಕು. ಹೇಳುವವರ ಜ್ಞಾನ, ಕೇಳುವವರ ಶ್ರದ್ಧೆ ಎರಡೂ ಕೂಡಿದ್ರೆ ಶ್ರವಣ ಭಕ್ತಿ ಆಗುತ್ತೆ. ಎಲ್ಲದಕ್ಕೂ ಮೂಲ ಈ ಭಕ್ತಿನೇ, ಶ್ರವಣ ಭಕ್ತಿನೇ. ಭಕ್ತಿಗೆ ಮೂಲವೇ ಶ್ರವಣ ಭಕ್ತಿ. ಕೇಳದೆ ಹೋದ್ರೆ ಏನು ಗೊತ್ತಿಲ್ಲ. ಈಗ ಒಬ್ಬ ಕಿವುಡ ಭಕ್ತನಾಗಕ್ಕಾಗಲ್ಲ, ಒಬ್ಬ ಮೂಕ ಭಕ್ತನಾಗಕ್ಕಾಗಲ್ಲ. ಸುಮ್ಮನೆ ನೋಡಿ ನೋಡಿ ಪೂಜೆ ಮಾಡ್ಬೋದಷ್ಟೇ. ಆದ್ರೆ ಕೇಳಬೇಕು, ಶ್ರದ್ಧೆಯಿಂದ ಕೇಳಬೇಕು. ಅದನ್ನ ಮುಂದಿಂದ ಮನನ ನಿಧಿಧ್ಯಾಸನ ಮಾಡಬೇಕು. ಆವಾಗ ಅದು ಭಕ್ತಿ ಆಗುತ್ತೆ. ಇದಿಷ್ಟು ಶ್ರವಣ ಭಕ್ತಿ. ಸರ್ವರಿಗೂ ಶರಣ.